ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಗೋಮುಖ ವ್ಯಾಘ್ರಗಳಂದದ ಕಾಮ ಮೊದಲಾದ ವಿಷಯಸ್ತೋಮವನ್ನು ಮುರಿದಿಕ್ಕಿ ಮುಂಬರಿದ ಅಂತರಂಗದಲ್ಲಿ ಆ ಮಹಾಶಿವಲಿಂಗ ಸಂಘ ಪ್ರೇಮಿಯಾಗಿ ಶಿವೈಕ್ಯ ಪದವನ್ನು ನೇಮಿಸಿದ ಮಹಾದೇವಿಯಕ್ಕಗೆ ಶರಣು ಶರಣಾರ್ಥಿಗಳು. ಬಸವಾದಿ ಪ್ರಮತರಿಗೆ ಶರಣೆಂದು ವಚನ ಪಿತಾಮಹ ಫಗು ಹಳಕಟ್ಟಿಯವ್ರನ್ನ ಕೂಡ ಸ್ಮರಿಸಿಕೊಂಡು ತಮ್ಮೆಲ್ಲರ ಅಂತರಂಗದ ಲಿಂಗ ಚೈತನ್ಯಕ್ಕೆ ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳು. ಬಸವಣ್ಣನ ಮನೆಯ ಮಗಳಾದ ಕಾರಣ ಭಕ್ತಿ ಪ್ರಸಾದವ ಕೊಟ್ಟನು. ಚನ್ನ ಬಸವಣ್ಣನ ತೊತ್ತಿನ ಮಗಳಾದ ಕಾರಣ ಒಕ್ಕ ಪ್ರಸಾದವ ಕೊಟ್ಟನು. ಪ್ರಭುದೇವರ ತೊತ್ತಿನ ಮರಿದೊತ್ತಿನ ಮಗಳಾದ ಕಾರಣ ಜ್ಞಾನ ಪ್ರಸಾದವ ಕೊಟ್ಟನು. ಸಿದ್ದರಾಮಯ್ಯನ ಶಿಶು ಮಗಳಾದ ಕಾರಣ ಪ್ರಾಣ ಪ್ರಸಾದ ಸಾಧಿಸಿ ಕೊಟ್ಟನು. ಮಡಿವಾಳಯ್ಯನ ಮನೆಯ ಮಗಳಾದ ಕಾರಣ ನಿರ್ಮಳ ಪ್ರಸಾದವ ಕೊಟ್ಟನು. ಇಂತಿ ಅಸಂಖ್ಯಾತ ಗಣಗಳೆಲ್ಲರೂ ತಮ್ಮ ಕರುಣದ ಕಂದನೆಂದು ತಲೆದಡುಹಿದ ಕಾರಣ ಚನ್ನಮಲ್ಲಿಕಾರ್ಜುನನ ಶ್ರೀಪಾದಕ್ಕೆ ಯೋಗ್ಯಳಾದೆನು. ಶ್ರೀಪಾದಕ್ಕೆ ಯೋಗ್ಯಳಾದೆನು. ಅನುಭವ ಮಂಟಪದ ಪರೀಕ್ಷೆಯನ್ನು ಗೆದ್ದು ಎಲ್ಲರ ಪ್ರೀತಿಗೆ ಪಾತ್ರಳಾದ ಅಕ್ಕಳಿಗೆ ಎಲ್ಲರ ಆಶೀರ್ವಾದ, ಶುಭ ಹಾರೈಕೆ ಹಾಗೂ ಪ್ರಸಾದ ದೊರೆಯಿತೆಂದು ಅಕ್ಕ ಅತ್ಯಂತ ಹರ್ಷದಿಂದ ಹೇಳುತ್ತಿದ್ದಾರೆ. ಅಷ್ಟಾವರಣದ ಚತುರ್ವಿಧ ಸಾರಾಯ ಸಂಪದದಲ್ಲಿ ಒಂದಾದ ಮಹತ್ವದ ಮುಕ್ತಾಯದ ಸಂಪತ್ತು ಅದುವೇ ಪ್ರಸಾದ. ಈ ಪ್ರಸಾದದಿಂದ ಎಲ್ಲ ಕೊರತೆಗಳು ಇಲ್ಲವಾಗಿ ದುಃಖ ನಿವಾರಣೆಯಾಗುತ್ತದೆ. ಈ ಎಲ್ಲ ಶರಣರ ಕರುಣದಿಂದ ಭಕ್ತಿ, ಓಗರ, ಜ್ಞಾನ, ಪ್ರಾಣ, ನೈರ್ಮಲ್ಯ ಮತ್ತು ಕಾರುಣ್ಯ ಪ್ರಸಾದಗಳನ್ನಿತ್ತು ಚನ್ನಮಲ್ಲಿಕಾರ್ಜುನನ ಪಾದಕ್ಕೆ ಸಲ್ಲುವಂತೆ ಯೋಗ್ಯಳನ್ನಾಗಿ ಮಾಡಿ ರಕ್ಷಿಸಿದಿರಿ ಎನ್ನುವ ಅಕ್ಕಳ ವಿನಯದ ಪರಮಾವಧಿಯ ಈ ವಾಣಿಯನ್ನು ಕೇಳಿ ಹೃದಯ ತುಂಬಿ ಬರುತ್ತದೆ, ಕೈ ಮುಗಿಯುವಂತಾಗುತ್ತದೆ ಅಲ್ಲವೇ? ಅಕ್ಕ ಚನ್ನಬಸವಣ್ಣವರ ವಚನಕ್ಕೆ ಉತ್ತರವಾಗಿ ಹೇಳುತ್ತಿದ್ದಾಳೆ, ಆತ್ಮೀಯರೇ, ತಮಗೆಲ್ಲ ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳು. ಅಕ್ಕ ಹೇಳುತ್ತಾಳೆ, ಸಂಘದಿಂದಲ್ಲದೆ ಅಗ್ನಿ ಹುಟ್ಟದು, ಸಂಘದಿಂದಲ್ಲದೆ ಬೀಜ ಮೊಳೆದೋರದು, ಸಂಘದಿಂದಲ್ಲದೆ ದೇಹವಾಗದು, ಸಂಘದಿಂದಲ್ಲದೆ ಸರ್ವ ಸುಖ ತೋರದು. ಚನ್ನಮಲ್ಲಿಕಾರ್ಜುನಯ್ಯ, ನಿಮ್ಮ ಶರಣರ ಅನುಭವ ಸಂಘದಿಂದ ನಾನು ಪರಮಸುಖಿಯಾಗಿ ಬದುಕಿದೆನಯ್ಯ ಪ್ರಭುವೆ ಎನ್ನುತ್ತಾಳೆ. ಕಾಷ್ಟದಿಂದಾಗಲಿ ಕಲ್ಲಿನಿಂದಾಗಲಿ ಪರಸ್ಪರ ಸಂಘವಿಲ್ಲದೆ ಅಗ್ನಿ ಹುಟ್ಟದು. ಭೂಮಿಯ ಸಂಘವಿಲ್ಲದೆ ಬೀಜ ಮೊಳಕೆಯೊಡೆಯದು. ಹೆಣ್ಣು ಗಂಡಿನ ಮಿಲನವಿಲ್ಲದೆ ಶರೀರ ಸೃಷ್ಟಿಯಾಗದು. ಹಾಗೆ ಪರಮಸುಖ ಪ್ರಾಪ್ತಿಯಾಗುವುದು ಶರಣರ, ಸಜ್ಜನರ, ಸದಾಚಾರಿಗಳ ಅನುಭವ ಸಂಘದಿಂದ. ಇಂಥ ಸತ್ಸಂಗ ದೊರಕಿ ನಾನು ಪರಮಸುಖಿಯಾದೆ ಎನ್ನುತ್ತಾಳೆ. ಅದಕ್ಕಾಗಿ ಹೇಳುತ್ತಾಳೆ, ಅಯ್ಯ ನಿಮ್ಮ ಅನುಭವಿಗಳ ಸಂಘದಿಂದ ಎನ್ನ ತನು ಶುದ್ಧವಾಯಿತು. ಅಯ್ಯ ನಿಮ್ಮ ಅನುಭವಿಗಳು ಎನ್ನ ಒರೆದೊರೆದು ಕಡಿದು ಅರಿದರಿದು ಅನು ಮಾಡಿದ ಕಾರಣ ಎನ್ನ ಮನ ಶುದ್ಧವಾಯಿತು. ಎನ್ನ ಸರ್ವ ಭೋಗಾದಿ ಭೋಗಗಳೆಲ್ಲ ನಿಮ್ಮ ಶರಣರಿಗೆ ಅರ್ಪಿತವಾಗಿ ಎನ್ನ ಪ್ರಾಣ ಶುದ್ಧವಾಯಿತು. ಎನ್ನ ಸರ್ವೇಂದ್ರಿಯಗಳೆಲ್ಲ ನಿಮ್ಮ ಶರಣರ ಪ್ರಸಾದವ ಕೊಂಡ ಕಾರಣ ಎನ್ನ ಸರ್ವಾಂಗ ಶುದ್ಧವಾಯಿತಯ್ಯ. ನಿಮ್ಮ ಶರಣರಿಂತು ಎನ್ನ ನಾಗು ಮಾಡಿದ ಕಾರಣ ಚನ್ನಮಲ್ಲಿಕಾರ್ಜುನ ನಿಮ್ಮ ಶರಣರಿಗೆ ತೊಡಿಗೆ ಆದೆನಯ್ಯ ಪ್ರಭುವೆ ಎನ್ನುತ್ತಾಳೆ. ಅಕ್ಕ ಹೇಳುತ್ತಾಳೆ, ನಿಮ್ಮ ಅನುಭವಿಗಳ ಸಂಘ ದೊರೆತು ನನ್ನ ತನು ಶುದ್ಧವಾಯಿತು. ನಿಮ್ಮ ಅನುಭವಿಗಳ ನನ್ನನ್ನು ಪುಟಕ್ಕಿಟ್ಟು ಪರೀಕ್ಷಿಸಿ ಕತ್ತರಿಸಿ ತೇಯ್ದು ಒಪ್ಪು ಮಾಡಿದ ಕಾರಣ ನನ್ನ ಮನ ಶುದ್ಧವಾಯಿತು. ನನ್ನ ಎಲ್ಲ ಭೋಗಾದಿ ಭೋಗಗಳನ್ನು ನಿಮ್ಮ ಶರಣರಿಗೆ ಅರ್ಪಿಸಿದನಾಗಿ ನನ್ನ ಪ್ರಾಣ ಶುದ್ಧವಾಯಿತು. ನನ್ನ ಸಕಲ ಇಂದ್ರಿಯಗಳು ಶರಣರ ಪ್ರಸಾದವನ್ನು ಸ್ವೀಕರಿಸಿದ ಕಾರಣ ನನ್ನ ಸರ್ವಾಂಗವೂ ಶುದ್ಧವಾಯಿತು. ನಿಮ್ಮ ಶರಣರು ನನ್ನನ್ನು ಅನುಗ್ರಹಿಸಿದ್ರಿಂದ ಅವರಿಗೆ ತೊಡಿಗೆ ಆದೆ, ಶರಣರಿಗೆ ತೊಡಿಗೆ ಆದೆ ಎಂದು ಅತ್ಯಂತ ವಿನಯದಿಂದ ಸಂತೋಷದಿಂದ ಅಕ್ಕ ಇಲ್ಲಿ ಹೇಳುತ್ತಿದ್ದಾರೆ. ಅಕ್ಕಳ ಸಹಜ ಗುಣಗಳಾದ ನಮ್ರತೆ, ಸೌಜನ್ಯಗಳು ರಾರಾಜಿಸುತ್ತಿವೆ. ಸ್ವಯವಾದವಳು ಬೆಳಗಿನೊಳಗೆ ಬೆಳಗಾಗಿ ನಿರ್ವಯಲೆನಿಸಿಕೊಂಡಿದ್ದಾಳೆ ಮತ್ತು ಹೇಳುತ್ತಾಳೆ, ಕರ್ಮವೆಂಬ ಕದಳಿ ನನಗೆ, ಕಾಯವೆಂಬ ಕದಳಿ ನಿಮಗೆ, ಮಾಟವೆಂಬ ಕದಳಿ ಬಸವಣ್ಣಂಗೆ, ಭಾವವೆಂಬ ಕದಳಿ ಚನ್ನಬಸವಣ್ಣಂಗೆ,
ಬಂದ ಭಾವ ಸಲೆಸಂದಿತ್ತು ಎನ್ನಂಗದ ಅವಸಾನವ ಹೇಳ ಚನ್ನಮಲ್ಲಿಕಾರ್ಜುನ. ಬಸವಣ್ಣನು ಭಕ್ತಿಯನ್ನು ಮಾಡಿದನು. ಲೋಕದಲ್ಲಿ ಭಕ್ತಿಯನ್ನು ಬೆಳೆಸುವುದಕ್ಕಾಗಿ ಅದನ್ನು ಅನುಸರಿಸಿದರೆ ಹೊರತು ಅದುವೇ ಅವರ ಗುರಿಯಲ್ಲ. ಇನ್ನು ಚನ್ನಬಸವಣ್ಣನವರು ಸದ್ಭಾವಗಳ ಮೂಡಿಸಿದನೇ ಹೊರತು ಅದುವೇ ಅವರ ಸಾಧನೆಯಲ್ಲ. ಅವರು ಭಾವ ಒಳಿದು ನಿರ್ಭಾವ ನಿಲುವಿಗೇರಿದವರು. ಹೀಗೆ ಅವರೆಲ್ಲರೂ ತಮ್ಮ ತಮ್ಮ ಅನುಭವದ ನಿಲುವಿನಲ್ಲಿ ಮೆರೆದಿದ್ದಾರೆ. ಹಾಗೆ ನಾನಾದರೂ ಕರ್ಮವನ್ನು ಕಳೆದುಕೊಂಡೆನು ನಿರಾಲಂಬ ಶಿವನೇ, ಅವರವರ ಇಳೆಗೆ ಬಂದ ಸಂಕಲ್ಪಗಳು ಸಿದ್ಧಿಸಿವೆ ಎನ್ನಬಹುದು. ಇನ್ನು ನನ್ನ ಈ ಅಂಗದ ಇರುವಿಕೆಯ ಅವಶ್ಯಕತೆ ಇಲ್ಲ. ನನ್ನಂಗದ ಅವಸಾನ ಎಲ್ಲಿ, ಹೇಗೆ, ಆ ವಿವರವನ್ನು ತಿಳಿಸಿಕೊಡು ಸ್ವಾಮಿ ಎನ್ನುತ್ತಾಳೆ. ಇದನ್ನು ತಿಳಿಯಲೆಂದೇ ಬಂದ ಅಕ್ಕಳಿಗೆ ಕೇಳಿ ತಿಳಿಯುವಷ್ಟರಲ್ಲಿ ಇಷ್ಟೆಲ್ಲ ಸಂವಾದ ನಡೆದದ್ದು ಒಳಿತಾಯಿತು. ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲೇ ಒಂದು ವಿಶಿಷ್ಟ ಸ್ಥಾನವನ್ನು ಪಡೆದಿರುವ ವಾದ ನಡೆದಿದ್ದು ಭಕ್ತಿ ಭಾವುಕರಿಗೆ, ತತ್ವಾರ್ಥಿಗಳಿಗೆ, ಸಾಹಿತ್ಯ ಪ್ರಿಯರಿಗೆ ಹಾಗೂ ಸಾಹಿತ್ಯ ಪ್ರೇಮಿಗಳಿಗೆ ಅಮೂಲ್ಯ ನಿಧಿ ಸಿಕ್ಕಂತಾಯಿತು. ಪ್ರಭುದೇವರು ಹೇಳುತ್ತಾರೆ, ಕಾಯವಿರುವ ತನಕ ಶರಣರ ಸಂಘ ಬೇಕು. ಆ ಸತ್ಸಂಗದಿಂದ ಲಿಂಗೈಕ್ಯದ ನೆಲೆಯನ್ನು ತಿಳಿಯಬೇಕು. ಶರಣರ ಸೇವೆಯಿಂದ ಕಾಯಭಾವ ತೊಲಗುವುದು. ಜೀವವಿರುವವರೆಗೂ ಅರಿವಿನ ಮುಖದಿಂದ ಅರಿವನ್ನು ಅರಿಯಬೇಕು. ಅಂದರೆ ಲಿಂಗ ಮುಖದಿಂದ ಲಿಂಗವನ್ನು ಅರಿಯಬೇಕು. ಕುರುಹು ತಿಳಿಯದೆ ಕಾಯಭಾವ ತೊಲಗದು, ಅರಿವನ್ನರಿಯದೆ ಜೀವಭಾವ ತೊಲಗದು. ಅರಿವಾದಾಗ ಲಿಂಗವೆಂಬ ಕುರುಹಾಗಿತ್ತು ಎನ್ನುತ್ತಾರೆ. ಆಗ ಅಕ್ಕ, ನನ್ನ ಮನ ಲಿಂಗ ಸಂಘದಲ್ಲಿದ್ದು ತನ್ನನ್ನು ತಾನು ಅರಿತಿದೆ. ಕಾಯ ಜೀವ ಭಾವ ಭ್ರಾಂತಿ ತೊಲಗಿ ಹೋಗಿದೆ. ಮನ ನಿನ್ನ ಸೇರಿ ಹೋಗಿದೆ. ನನ್ನ ಲಿಂಗೈಕ್ಯದ ಸ್ಥಾನ, ಕಾಲ, ಗತಿ ತಿಳಿಸೆಂದು ಪ್ರಭುವಿಗೆ ಕೇಳಿಕೊಳ್ಳುತ್ತಾರೆ. ಆಗ ಪ್ರಭುದೇವರು ಕೊಡುವ ಉತ್ತರ ನೋಡುವ ಮುಂದಿನ ವಾರ. ಶರಣಾರ್ಥಿಗಳು. ಶರಣಾರ್ಥಿ.